ನೀವು ಯಾವಾಗ ಮಾತನಾಡಬೇಕು? ಅದು ಮುಖ್ಯವಾದಾಗ ನೀವು ಮಾತನಾಡುತ್ತೀರಾ? ಸಂಪ್ರದಾಯವಾದಿ ಏಷ್ಯನ್ ಸಂಸ್ಕೃತಿಯಲ್ಲಿ ಬೆಳೆಯುತ್ತಿರುವ ನನಗೆ ಸಭ್ಯ ಮತ್ತು ವಿಧೇಯರಾಗಿರಲು, ಮೌನವಾಗಿರುವ ಬಗ್ಗೆ ಮತ್ತು ಒಬ್ಬರ ಮನಸ್ಸನ್ನು ಮಾತನಾಡುವ ಬದಲು ಅಭಿಪ್ರಾಯಗಳನ್ನು ಸ್ವತಃ ಇಟ್ಟುಕೊಳ್ಳುವ ಬಗ್ಗೆ ನನಗೆ ಚೆನ್ನಾಗಿ ತಿಳಿದಿದೆ. ಕೆಲವೊಮ್ಮೆ ಸುಮ್ಮನಿರುವುದು ಒಳ್ಳೆಯದು, ಆದರೆ ಇತರ ಸಮಯಗಳಲ್ಲಿ ನಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುವುದು ಒಳ್ಳೆಯದು. ಆದ್ದರಿಂದ ನಾವು ಯಾವಾಗ ಮಾತನಾಡಬೇಕು ಮತ್ತು ಯಾವಾಗ ಮಾತನಾಡಬಾರದು? ನಿಮ್ಮ ಭಾವನೆಗಳನ್ನು ಸಮಾಧಿ ಮಾಡುವ ಅಭ್ಯಾಸವನ್ನು ನೀವು ಬೆಳೆಸಿಕೊಂಡಿದ್ದರೆ ಮತ್ತು ಸಂಘರ್ಷವನ್ನು ತಪ್ಪಿಸಲು ಅಥವಾ ನಿಮ್ಮತ್ತ ಗಮನವನ್ನು ಸೆಳೆಯದಿರಲು ಅಗತ್ಯವಿದ್ದರೆ, ಬಹುಶಃ ನೀವು ಹೆಚ್ಚು ಮಾತನಾಡುವುದನ್ನು ಅಭ್ಯಾಸ ಮಾಡುವ ಸಮಯ ಬಂದಿದೆ. ಪರಿಸ್ಥಿತಿಯನ್ನು ಮೌಲ್ಯಮಾಪನ ಮಾಡುವುದು. ಸೈಕಾಲಜಿ ಟುಡೇನಲ್ಲಿ ತನ್ನ ಲೇಖನದಲ್ಲಿ ಸುಸಾನ್ ಬ್ಯಾಲಿ ಹಾಸ್ ಎಂ.ಡಿ. ನಿಮಗೆ ಏನನ್ನಾದರೂ ಹೇಳುವ ಅಗತ್ಯವಿದೆ ಅಥವಾ ಹೇಳಲು ಬಯಸುತ್ತೀರಿ ಎಂದು ನೀವು ಗುರುತಿಸಿದಾಗ ಈ ಪ್ರಶ್ನೆಗಳನ್ನು ನೀವೇ ಕೇಳಿಕೊಳ್ಳಿ. ಇದು ಉತ್ತಮ ಸಮಯವೇ? ವ್ಯಕ್ತಿಯು ಕೇಳುತ್ತಾನೆಯೇ? ಕೇಳಿಸಿಕೊಳ್ಳಲು ನೀವು ಹೇಗೆ ಮಾತನಾಡಬಹುದು? ಎಲ್ಲಾ 3 ಪ್ರಶ್ನೆಗಳಿಗೆ ನೀವು ತೃಪ್ತಿಕರವಾದ ಉತ್ತರಗಳನ್ನು ಹೊಂದಿದ್ದರೆ ನೀವು ಏನನ್ನಾದರೂ ಹೇಳಬೇಕು. ಭಾವನಾತ್ಮಕ ವಿನಿಮಯದಲ್ಲಿ ಸತ್ಯವು ಇದ್ದಕ್ಕಿದ್ದಂತೆ ಹೊರಬರಬಹುದು. ಇದು ಒಳ್ಳೆಯದು, ಆದರೆ ಶಾಂತಸ್ಥಿತಿಯಲ್ಲಿ ಸತ್ಯವನ್ನು ಮಾತನಾಡುವುದು ಉತ್ತಮ ಎಂದು ಡಾ ಬ್ಯಾಲಿ ಹಾಸ್ ವಿವರಿಸಿದರು. ಆದ್ದರಿಂದ ಮಾತನಾಡುವಾಗ ಶಾಂತವಾದ ಮತ್ತು ನಿಮ್ಮ ಅಂಶವನ್ನು ಸಾಗಿಸಲು ಸಹಾಯ ಮಾಡುವ ಧ್ವನಿಯ ಸ್ವರವನ್ನು ಬೆಳೆಸಲು ಪ್ರಯತ್ನಿಸಿ. ನಿಮ್ಮ ಆಲೋಚನೆಗಳನ್ನು ಚೆನ್ನಾಗಿ ಸ್ವೀಕರಿಸಲಾಗುತ್ತದೆ ಮತ್ತು ಗೌರವಿಸಲಾಗುತ್ತದೆ ಎಂದು ಇದು ಖಚಿತಪಡಿಸುತ್ತದೆ. ಮಾತನಾಡುವ ಸಂದಿಗ್ಧತೆ. ಮಾತನಾಡುವ ಈ ಸಂದಿಗ್ಧತೆಯ ಬಗ್ಗೆ ನಾನು ಪ್ರಪಂಚದಾದ್ಯಂತದ ಜನರನ್ನು ಕೇಳಿದ್ದೇನೆ. ಅವರು ಯಾವಾಗ ತಮ್ಮನ್ನು ತಾವು ಪ್ರತಿಪಾದಿಸಬಹುದು, ಯಾವಾಗ ಅವರು ತಮ್ಮ ಆಸಕ್ತಿಗಳನ್ನು ತಳ್ಳಬಹುದು, ಅವರು ಯಾವಾಗ ಅಭಿಪ್ರಾಯವನ್ನು ವ್ಯಕ್ತಪಡಿಸಬಹುದು, ಯಾವಾಗ ಅವರು ಮಹತ್ವಾಕಾಂಕ್ಷೆಯ ಪ್ರಶ್ನೆಯನ್ನು ಮಾಡಬಹುದು ಎಂದು ಸಾಮಾಜಿಕ ಮನಃಶಾಸ್ತ್ರಜ್ಞ ಆಡಮ್ ಗ್ಯಾಲಿನ್ಸ್ಕಿ ಹೇಳುತ್ತಾರೆ. ಡಾ ಗ್ಯಾಲಿನ್ಸ್ಕಿ ಪ್ರಪಂಚದಾದ್ಯಂತದ ಜನರು ಪ್ರತಿದಿನ ಎದುರಿಸುತ್ತಿರುವ ಸಾಮಾನ್ಯ ಸಂದಿಗ್ಧತೆಗಳ ಉದಾಹರಣೆಗಳನ್ನು ನೀಡಿದರು. ನನ್ನ ಬಾಸ್ ಅವರು ತಪ್ಪು ಮಾಡಿದಾಗ ನಾನು ಅವರನ್ನು ಸರಿಪಡಿಸಬಹುದೇ? ನನ್ನ ಕಾಲ್ಬೆರಳುಗಳ ಮೇಲೆ ಹೆಜ್ಜೆ ಇಡುವ ನನ್ನ ಸಹೋದ್ಯೋಗಿಯನ್ನು ನಾನು ಎದುರಿಸಬಹುದೇ? ನನ್ನ ಸ್ನೇಹಿತನ ಸಂವೇದನಾರಹಿತ ಹಾಸ್ಯವನ್ನು ನಾನು ಪ್ರಶ್ನಿಸಬಹುದೇ? ನನ್ನ ಆಳವಾದ ಅಭದ್ರತೆಗಳನ್ನು ನಾನು ಹೆಚ್ಚು ಪ್ರೀತಿಸುವ ವ್ಯಕ್ತಿಗೆ ಹೇಳಬಹುದೇ? ನನ್ನ ಅನುಭವಗಳಿಂದ ನಮ್ಮಲ್ಲಿ ಪ್ರತಿಯೊಬ್ಬರೂ ಸ್ವೀಕಾರಾರ್ಹ ನಡವಳಿಕೆಯ ಶ್ರೇಣಿಯನ್ನು ಹೊಂದಿದ್ದಾರೆಂದು ನಾನು ಕಲಿತಿದ್ದೇನೆ. ನಾವು ತಿಳಿದುಕೊಳ್ಳಬೇಕಾದ ಮೊದಲ ವಿಷಯವೆಂದರೆ ನನ್ನ ವ್ಯಾಪ್ತಿ ಎಷ್ಟು? ಆದರೆ ಸಮಸ್ಯೆಯೆಂದರೆ ನಮ್ಮ ವ್ಯಾಪ್ತಿಯನ್ನು ಸ್ಥಿರಗೊಳಿಸಲಾಗಿಲ್ಲ. ಇದು ನಿಜವಾಗಿಯೂ ಬಹಳ ಕ್ರಿಯಾತ್ಮಕವಾಗಿದೆ. ಇದು ಸಂದರ್ಭದ ಆಧಾರದ ಮೇಲೆ ವಿಸ್ತರಿಸುತ್ತದೆ ಮತ್ತು ಕಿರಿದಾಗುತ್ತದೆ. ಮತ್ತು ಆ ವ್ಯಾಪ್ತಿಯನ್ನು ಎಲ್ಲಕ್ಕಿಂತ ಹೆಚ್ಚಾಗಿ ನಿರ್ಧರಿಸುವ ಒಂದು ವಿಷಯವಿದೆ, ಮತ್ತು ಅದು ನಿಮ್ಮ ಶಕ್ತಿಯಾಗಿದೆ ಎಂದು ಡಾ ಗ್ಯಾಲಿನ್ಸ್ಕಿ ವಿವರಿಸುತ್ತಾರೆ. ಪ್ರಮುಖ ವಿಷಯವೆಂದರೆ ನಾವು ಸಾಕಷ್ಟು ಶಕ್ತಿಯನ್ನು ಹೊಂದಿರುವಾಗ ನಮ್ಮ ವ್ಯಾಪ್ತಿ ತುಂಬಾ ವಿಶಾಲವಾಗಿರುತ್ತದೆ. ಆದರೆ ನಮಗೆ ಶಕ್ತಿಯ ಕೊರತೆಯಿದ್ದಾಗ ನಮ್ಮ ವ್ಯಾಪ್ತಿ ಕಿರಿದಾಗುತ್ತದೆ. ಸಮಸ್ಯೆಯೆಂದರೆ ನಮ್ಮ ವ್ಯಾಪ್ತಿ ಕಿರಿದಾಗಿದಾಗ ಕಡಿಮೆ ಶಕ್ತಿಯ ಡಬಲ್ ಬೈಂಡ್ ಉತ್ಪತ್ತಿಯಾಗುತ್ತದೆ. ನಾವು ಮಾತನಾಡದಿದ್ದರೆ ನಾವು ಗಮನಕ್ಕೆ ಬರುವುದಿಲ್ಲ, ಆದರೆ ನಾವು ಮಾತನಾಡಿದರೆ ನಾವು ಶಿಕ್ಷೆಗೆ ಗುರಿಯಾಗುತ್ತೇವೆ. ನಮ್ಮ ವ್ಯಾಪ್ತಿಯನ್ನು ವಿಸ್ತರಿಸುವುದು. ಆದಾಗ್ಯೂ ಎಲ್ಲವೂ ಕಳೆದುಹೋಗುವುದಿಲ್ಲ. ನಮ್ಮ ವ್ಯಾಪ್ತಿಯನ್ನು ವಿಸ್ತರಿಸುವ ಮಾರ್ಗಗಳನ್ನು ಕಂಡುಹಿಡಿಯುವ ಅಗತ್ಯವನ್ನು ಡಾ ಗ್ಯಾಲಿನ್ಸ್ಕಿ ಒತ್ತಿ ಹೇಳಿದರು. ಕಳೆದ ಕೆಲವು ದಶಕಗಳಲ್ಲಿ ಅವರು ಮತ್ತು ಅವರ ಸಹೋದ್ಯೋಗಿಗಳು ನಿಜವಾಗಿಯೂ ಮುಖ್ಯವಾದ 2 ವಿಷಯಗಳನ್ನು ಕಂಡುಕೊಂಡಿದ್ದಾರೆ ಎಂದು ಅವರು ಹಂಚಿಕೊಂಡರು. ಮೊದಲನೆಯದು, ನಿಮ್ಮ ದೃಷ್ಟಿಯಲ್ಲಿ ನೀವು ಶಕ್ತಿಶಾಲಿಯಾಗಿ ಕಾಣುತ್ತೀರಿ. ಎರಡನೆಯದು, ನೀವು ಇತರ ದೃಷ್ಟಿಯಲ್ಲಿ ಶಕ್ತಿಶಾಲಿಯಾಗಿ ಕಾಣುತ್ತೀರಿ. ನಾನು ಶಕ್ತಿಶಾಲಿ ಎಂದು ಭಾವಿಸಿದಾಗ ನಾನು ಆತ್ಮವಿಶ್ವಾಸವನ್ನು ಅನುಭವಿಸುತ್ತೇನೆ, ಭಯಪಡುವುದಿಲ್ಲ. ಹೀಗಾಗಿ ನಾನು ನನ್ನ ಸ್ವಂತ ವ್ಯಾಪ್ತಿಯನ್ನು ವಿಸ್ತರಿಸುತ್ತೇನೆ. ಇತರ ಜನರು ನನ್ನನ್ನು ಶಕ್ತಿಶಾಲಿ ಎಂದು ನೋಡಿದಾಗ ಅವರು ನನಗೆ ವ್ಯಾಪಕ ವ್ಯಾಪ್ತಿಯನ್ನು ನೀಡುತ್ತಾರೆ. ಆದ್ದರಿಂದ ನಮ್ಮ ಸ್ವೀಕಾರಾರ್ಹ ನಡವಳಿಕೆಯ ವ್ಯಾಪ್ತಿಯನ್ನು ವಿಸ್ತರಿಸಲು ನಮಗೆ ಸಾಧನಗಳು ಬೇಕಾಗುತ್ತವೆ ಎಂದು ಅವರು ಹೇಳಿದರು. ಮೊದಲನೆಯದಾಗಿ, ಸರಾಸರಿ ಮಹಿಳೆಯರು ಕಡಿಮೆ ಮಹತ್ವಾಕಾಂಕ್ಷೆಯ ಕೊಡುಗೆಗಳನ್ನು ನೀಡುತ್ತಾರೆ ಮತ್ತು ಚೌಕಾಶಿ ಮೇಜಿನಲ್ಲಿ ಪುರುಷರಿಗಿಂತ ಕೆಟ್ಟ ಫಲಿತಾಂಶಗಳನ್ನು ಪಡೆಯುತ್ತಾರೆ. ಆದರೆ ಮಹಿಳೆಯರು ಪುರುಷರಂತೆ ಅದೇ ಫಲಿತಾಂಶಗಳನ್ನು ಪಡೆಯುತ್ತಾರೆ ಮತ್ತು ಅಷ್ಟೇ ಮಹತ್ವಾಕಾಂಕ್ಷೆಯನ್ನು ಹೊಂದಿರುವ ಒಂದು ಪರಿಸ್ಥಿತಿ ಇದೆ. ಆಗ ಅವರು ಇತರರ ಪರವಾಗಿ ವಕಾಲತ್ತು ವಹಿಸುತ್ತಾರೆ. ಅವರು ಇತರರ ಪರವಾಗಿ ವಕಾಲತ್ತು ವಹಿಸಿದಾಗ ಅವರು ತಮ್ಮದೇ ಆದ ವ್ಯಾಪ್ತಿಯನ್ನು ಕಂಡುಕೊಳ್ಳುತ್ತಾರೆ ಮತ್ತು ಅದನ್ನು ತಮ್ಮ ಮನಸ್ಸಿನಲ್ಲಿ ವಿಸ್ತರಿಸುತ್ತಾರೆ. ಅವರು ಹೆಚ್ಚು ದೃಢನಿಶ್ಚಯವಾಗುತ್ತಾರೆ. ಇದನ್ನು ಕೆಲವೊಮ್ಮೆ ಮಾಮಾ ಕರಡಿ ಪರಿಣಾಮ ಎಂದು ಕರೆಯಲಾಗುತ್ತದೆ. ಮಾಮಾ ಕರಡಿ ತನ್ನ ಮರಿಗಳನ್ನು ರಕ್ಷಿಸುವಂತೆ ನಾವು ಇತರರನ್ನು ಪ್ರತಿಪಾದಿಸಿದಾಗ ನಾವು ನಮ್ಮ ಸ್ವಂತ ಧ್ವನಿಯನ್ನು ಕಂಡುಹಿಡಿಯಬಹುದು. ಆದರೆ ಕೆಲವೊಮ್ಮೆ ನಾವು ನಮಗಾಗಿ ವಕಾಲತ್ತು ವಹಿಸಬೇಕಾಗುತ್ತದೆ.
ನಮಗಾಗಿ ನಾವು ಪ್ರತಿಪಾದಿಸುವ ಪ್ರಮುಖ ಸಾಧನವೆಂದರೆ ದೃಷ್ಟಿಕೋನವನ್ನು ತೆಗೆದುಕೊಳ್ಳುವುದು ಎಂದು ಕರೆಯಲ್ಪಡುತ್ತದೆ. ಇದು ನಿಜವಾಗಿಯೂ ಸರಳವಾಗಿದೆ. ನೀವು ಇನ್ನೊಬ್ಬ ವ್ಯಕ್ತಿಯ ಕಣ್ಣುಗಳಿಂದ ಜಗತ್ತನ್ನು ನೋಡುತ್ತೀರಿ. ನಮ್ಮ ವ್ಯಾಪ್ತಿಯನ್ನು ವಿಸ್ತರಿಸಲು ನಾವು ಹೊಂದಿರುವ ಪ್ರಮುಖ ಸಾಧನಗಳಲ್ಲಿ ಇದು ಒಂದಾಗಿದೆ. ನಾನು ನಿಮ್ಮ ದೃಷ್ಟಿಕೋನವನ್ನು ತೆಗೆದುಕೊಂಡಾಗ ಮತ್ತು ನಿಮಗೆ ನಿಜವಾಗಿಯೂ ಏನು ಬೇಕು ಎಂಬುದರ ಬಗ್ಗೆ ನಾನು ಯೋಚಿಸಿದಾಗ ನನಗೆ ನಿಜವಾಗಿಯೂ ಬೇಕಾದುದನ್ನು ನೀವು ನನಗೆ ನೀಡುವ ಸಾಧ್ಯತೆಯಿದೆ. ದೃಢವಾಗಿರಲು ಮತ್ತೊಂದು ಮಾರ್ಗವೆಂದರೆ ನಮ್ಯತೆಯನ್ನು ಸೂಚಿಸುವುದು. ನೀವು ಆಯ್ಕೆಗಳ ನಡುವೆ ಜನರಿಗೆ ಆಯ್ಕೆಯನ್ನು ನೀಡಿದಾಗ ಅದು ಅವರ ರಕ್ಷಣೆಯನ್ನು ಕಡಿಮೆ ಮಾಡುತ್ತದೆ ಮತ್ತು ಅವರು ನಿಮ್ಮ ಪ್ರಸ್ತಾಪವನ್ನು ಸ್ವೀಕರಿಸುವ ಸಾಧ್ಯತೆಯಿದೆ ಎಂದು ನನ್ನ ಸಂಶೋಧನೆ ತೋರಿಸುತ್ತದೆ. ಈಗ ನಾವು ಪರಿಣತಿಯನ್ನು ಹೊಂದಿರುವಾಗ ಮಾತನಾಡಲು ನಾವು ಹೆಚ್ಚು ಆತ್ಮವಿಶ್ವಾಸವನ್ನು ಅನುಭವಿಸುತ್ತೇವೆ. ಪರಿಣತಿ ನಮಗೆ ವಿಶ್ವಾಸಾರ್ಹತೆಯನ್ನು ನೀಡುತ್ತದೆ. ನಾವು ಹೆಚ್ಚಿನ ಅಧಿಕಾರವನ್ನು ಹೊಂದಿರುವಾಗ ನಾವು ಈಗಾಗಲೇ ವಿಶ್ವಾಸಾರ್ಹತೆಯನ್ನು ಹೊಂದಿದ್ದೇವೆ. ನಮಗೆ ಉತ್ತಮ ಪುರಾವೆಗಳು ಮಾತ್ರ ಬೇಕು. ನಮಗೆ ಅಧಿಕಾರದ ಕೊರತೆ ಇದ್ದಾಗ ನಮಗೆ ವಿಶ್ವಾಸಾರ್ಹತೆ ಇರುವುದಿಲ್ಲ. ನಮಗೆ ಅತ್ಯುತ್ತಮ ಪುರಾವೆಗಳು ಬೇಕು. ತೀರ್ಮಾನದಲ್ಲಿ ಕನ್ಕ್ಲೂಷನ್. ನಿಮ್ಮ ಕಚೇರಿಯಲ್ಲಿ ಅಥವಾ ನಿಮ್ಮ ತಂಡದಲ್ಲಿ ನೀವು ಶಾಂತವಾಗಿದ್ದರೆ ಬಹುಶಃ ನೀವು ಹೆಚ್ಚು ಮಾತನಾಡಬೇಕೇ ಎಂದು ಯೋಚಿಸುವ ಸಮಯ ಇದು. ಇದನ್ನು ಗಮನಸೆಳೆಯುವ ನಡವಳಿಕೆ ಎಂದು ಭಾವಿಸಬೇಡಿ, ಏಕೆಂದರೆ ನೀವು ಮೊದಲಿಗೆ ಸ್ವಯಂ ಪ್ರಜ್ಞೆಯನ್ನು ಅನುಭವಿಸಬಹುದು. ಇದು ಸಕ್ರಿಯ ಕೊಡುಗೆದಾರನಾಗುವುದು ಎಂದು ಯೋಚಿಸಿ. ನಿಮ್ಮ ದೃಷ್ಟಿಕೋನ, ಆಲೋಚನೆಗಳು ಮತ್ತು ಅಭಿಪ್ರಾಯಗಳನ್ನು ನೀವು ಹಂಚಿಕೊಂಡಾಗ ಇತರ ಜನರು ಸಹ ನಿಮ್ಮನ್ನು ಚೆನ್ನಾಗಿ ತಿಳಿದುಕೊಳ್ಳಬಹುದು. ಇದನ್ನು ಗೆಲುವಿನ ಪರಿಸ್ಥಿತಿ ಎಂದು ಯೋಚಿಸಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.